ಮಂಗಳೂರಿನಲ್ಲಿ ಎಲ್ಲಾ ರಕ್ತ ನಿಧಿಗಳಲ್ಲಿ ಕಳೆದ ಒಂದು 15 ದಿನದಿಂದ ಬಹಳ ರಕ್ತದ ಒಂದು ಕೊರತೆಯಲ್ಲಿದ್ದಾರೆ. ನಮ್ಮ ರಕ್ತ ನಿಧಿಯಲ್ಲಿ ಸಹ ಯಾವಾಗ್ಲೂ ಸಾಧಾರಣ 300-400 ಯೂನಿಟ್ನಷ್ಟು ರಕ್ತ ಇರ್ತಿತ್ತು ಶೇಖರಣೆ ಈ ಸಮಯದಲ್ಲಿ. ಆದ್ರೆ ಈ ಸಮಯ ತುಂಬಾ ಕಡಿಮೆ ರಕ್ತದ ಶೇಖರಣೆ ಆಗಿದ್ದು, ಎಲ್ಲರಿಗೆ ಸಾರ್ವಜನಿಕರಲ್ಲಿ ಒಂದು ರಕ್ತದಾನ ಮಾಡಿ ಶಿಬಿರ ನಡೆಸಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಮುಂದೆ ಬರಿ ಅಂತ ಹೇಳಿ ನಾವು ಕರೆ ಕೊಟ್ಟಿತ್ತು. ನಮ್ಮ ಸುತ್ತಮುತ್ತ ಇದ್ದ ರಕ್ತ ನಿಧಿಗಳಲ್ಲಿ ನಿಮ್ಮ ಒಂದು ಒಳ್ಳೆಯ ದಿನಗಳಿಗೆ ಸೆರೆಮನಿ ಏನಾದರೂ ಇದ್ರೆ ಅದರಲ್ಲಿ ರಕ್ತದಾನ ಮಾಡುವ ಮೂಲಕ ನೀವು ಮುಂದೆ ಬಂದು ನಮ್ಮ ಸಾರ್ವಜನಿಕರ ಜೀವ ಉಳಿಸುವ ದೃಷ್ಟಿಯಲ್ಲಿ ಸಹ ಒಂದು ಚಿಂತನೆ ಮಾಡಿ ಅಂತ ಹೇಳಿ ಸಾರ್ವಜನಿಕರಲ್ಲಿ ರಕ್ತದಾನಿಗಳಲ್ಲಿ ಮುಖ್ಯವಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಗೆ ಸುಮಾರು ದಿನಕ್ಕೆ ಒಂದು 80-100 ಯೂನಿಟ್ನಷ್ಟು ರಕ್ತದ ಬೇಡಿಕೆ ಬರ್ತಾರೆ, ಕಾಂಪೊನೆಂಟ್ಸ್. ಹಾಗಾಗಿ ಅದರಲ್ಲಿ ನಮಗೆ ಬೇಕಾಗುವ ರಕ್ತ ಸಾಧಾರಣ 2,500 ತಿಂಗಳಿಗೆ ಬೇಕಾಗ್ತದೆ. 2,500 ಯೂನಿಟ್ನಷ್ಟು ಕಾಂಪೊನೆಂಟ್ಸ್ ಅಂದ್ರೆ ಸಾಧಾರಣ ಅದರಲ್ಲಿ 1,100 ಯೂನಿಟ್ನಷ್ಟು ರಕ್ತ ನಮ್ಮಲ್ಲಿ ಹೋಗ್ತದೆ. ಹಾಗೆ ಮಂಗಳೂರನ್ನು ತಗೊಂಡ್ರೆ ಮಂಗಳೂರಲ್ಲಿ ಸುಮಾರು 13 ರಕ್ತ ನಿಧಿಗಳಿದೆ. ಎಲ್ಲ ರಕ್ತ ನಿಧಿಗಳಲ್ಲಿ ಒಳ್ಳೆಯ ಶೇಖರಣೆ ಇದ್ದಲ್ಲಿ ನಮ್ಮ ಮಂಗಳೂರಿನ ಜನರಿಗೆ, ಯಾಕಂದ್ರೆ ಮಂಗಳೂರಲ್ಲಿ ಒಂದು ಹೆಲ್ತಿನ ಹಬ್ ಅಂತ ಹೇಳ್ಬೋದು. ಈಗ ಹಲವಾರು ಆಸ್ಪತ್ರೆಗಳು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಬೇರೆ ಬೇರೆ ಕಡೆಗಳಿಂದ ಜನರು ನಮ್ಮ ಕರ್ನಾಟಕದಾದ್ಯಂತ ಉತ್ತರ ಭಾಗದ ಕೇರಳದವರು, ತಮಿಳುನಾಡಿನವರು ಎಲ್ಲ ಕಡೆಯಿಂದ ಜನರು ಬರ್ತಾರೆ. ಹಾಗಾಗಿ ರೋಗಿಗಳ ಸಂಖ್ಯೆ ಇಲ್ಲಿ ಕಂಪೇರ್ ಮಾಡಿದ್ರೆ ರೆಫರ್ಡ್ ಕೇಸಸ್ ಹೆಚ್ಚಿದೆ. ಮತ್ತೆ ಇಲ್ಲಿ ಅವರು ಸಹ ಇರ್ತಾರೆ. ಹಾಗಾಗಿ ಅವರಿಗೆ ರಕ್ತದ ಒಂದು ಅಗತ್ಯತೆ ಹೆಚ್ಚಾಗಿದೆ. ಈಗ ನಮ್ಮದು ಸುಮಾರು 80 ಯೂನಿಟ್ನಷ್ಟು ಬಂದಿದೆ ರಕ್ತದ ಶೇಖರಣೆ. ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಈಗ ಒಬ್ಬೊಬ್ಬರೇ ಹೌದು, ಅಲ್ಲ ನಮ್ಮ ಟೋಟಲ್ ಒಂದು ದಿನದ ಸ್ಟಾಕ್ ಬಂದಿದೆ. ಹಾಗಾಗಿ ನಾವು ರಿಪ್ಲೇಸ್ಮೆಂಟ್ ತಗೊಳ್ಳುವಂತ ಪರಿಸ್ಥಿತಿಗೆ ಬಂದಿತ್ತು. ನಾವು ರಿಪ್ಲೇಸ್ಮೆಂಟ್ ಯಾವಾಗ್ಲೂ ಬದಲಿ ರಕ್ತದಾನ ಕೇಳುವುದಿಲ್ಲ, ಆದ್ರೆ ಈಗ ಒಂದು ಬದಲಿ ರಕ್ತದಾನ ಕೇಳುವಷ್ಟು ಒಂದು ಪರಿಸ್ಥಿತಿಗೆ ಬಂದಿತ್ತು. ಬಹುಶಃ ಸೆಕೆ ಇರ್ಬೋದು, ಮಕ್ಕಳಿಗೆ ರಜೆ ಇರ್ಬೋದು, ಮತ್ತೆ ಸುತ್ತಮುತ್ತ ಸ್ವಲ್ಪ ಅವರವರ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ ಇರ್ಬೋದು. ಹಾಗೆ ಜನರಿಗೆ ಒಂದು ಅವರ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ಬಂದು ರಕ್ತದಾನ ಮಾಡಿ ಅಂತ ಕೇಳ್ಕೊಂಡು ಕೆಲವು ಬಾರಿ ಆಗುದಿಲ್ಲ. ನಾವು ಅದನ್ನು ಪ್ರಯೋರಿಟೈಸ್ ಮಾಡ್ತೇವೆ. ಯಾವ ರಕ್ತದಾನ ಬಹಳ ಅಗತ್ಯ, ಜೀವಕ್ಕೆ ಉಳಿಸುವಂತದ್ದು. ಕೆಲವರಿಗೆ ಸ್ವಲ್ಪ ರಕ್ತ ಕಡಿಮೆ ಉಂಟು, ರಕ್ತ ಹಾಕಿಸಿಕೊಳ್ಬೇಕಂತ ಬಂದವರಿಗೆಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತೇವೆ. ಆಗ ನಮ್ಗೆ ಸ್ವಲ್ಪ ಹ್ಯಾಂಡಲ್ ಮಾಡ್ಲಿಕ್ಕೆ ಈ ಸಿಚುವೇಶನ್ ಆಗ್ತದೆ. ಇನ್ನೊಂದು ವಾರದಲ್ಲಿ ಸರಿ ಆಗ್ಬೋದು. ಸುಮಾರು ಜನ ಈಗ ಆಶ್ವಾಸನೆ ಕೊಟ್ಟಿದ್ದಾರೆ. ಶನಿವಾರ ಒಂದು ಕ್ಯಾಂಪ್ ಬುಕ್ ಆಗಿದೆ. ನಿಮ್ಮೆಲ್ಲರ ಮಾಧ್ಯಮದವರಿಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಈ ನಿಮ್ಮ ನ್ಯೂಸ್ ನೋಡಿ ಕೆಲವರೆಲ್ಲ ಮುಂದೆ ಬಂದಿದ್ದಾರೆ ಸಮಾಜದಿಂದ.